ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸದಸ್ಯರ ಒಂದು ಹುದ್ದೆಯ ಅವಧಿಯ ಬಗ್ಗೆ, ಹಾಗೆ 42ರಲ್ಲಿ ತಿಳಿಸುವಂತೆ ಪ್ರಾರಂಭ ಯಾವಾಗ ಆಗುತ್ತೆ ಅವರ ಹುದ್ದೆ, 43ರಲ್ಲಿ ಅವರ ರಾಜೀನಾಮೆಯನ್ನ ಸಲ್ಲಿಸೋದು ಯಾರಿಗೆ, 44ರಲ್ಲಿ ಅವರ ಒಂದು ಹೊಣೆಗಾರಿಕೆ ಪತ್ರವನ್ನ 43 ಬಿ ದಲ್ಲಿ ಅವರ ಹೊಣೆಗಾರಿಕೆ ಪತ್ರವನ್ನ ಯಾರಿಗೆ ಸಲ್ಲಿಸಬೇಕು, ಇದರೆಲ್ಲ ಬಗ್ಗೆ ಒಂದು ಚರ್ಚೆಯನ್ನ ಸಮಗ್ರವಾಗಿ ನಾವು ಹಿಂದಿನ ತರಗತಿಯಲ್ಲಿ ಮಾಡಿದ್ವಿ. ಆ ತರಗತಿನ ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡ್ಕೊ ಬನ್ನಿ ಸರ್. ನಂತರದಲ್ಲಿ ಪ್ರಕರಣ 44ರಲ್ಲಿ ತಿಳಿಸುವಂತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಚುನಾವಣೆಗೆ ಸಂಬಂಧಪಟ್ಟಂತೆ ತಿಳಿಸುತ್ತೆ. 45 ಏನ್ ಹೇಳುತ್ತೆ ಅಂದ್ರೆ ಪಂಚಾಯಿತಿ ಸ್ಥಾಪನೆ ಆದಾಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಯಾವ ರೀತಿಯಾಗಿ ನಡೆಯುತ್ತೆ ಅಥವಾ ಕಾರ್ಯವಿಧಾನದ ಬಗ್ಗೆ ತಿಳಿಸುವಂಥದ್ದು. ನಂತರವಾಗಿ ನೋಡಿ 46ರಲ್ಲಿ ಹುದ್ದೆಯ ಅವಧಿ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆ ಅವಧಿ ಹಾಗೆ ಸೇವಾ ಷರತ್ತು, ಅವರಿಗೆ ಯಾವ ರೀತಿಯಾದಂತಹ ಸೇವಾ ಷರತ್ತು ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸುವಂಥದ್ದು. ಈ ಒಂದು ತರಗತಿಯಲ್ಲಿ ನಾವು ಪ್ರಕರಣ 44, 45 ಮತ್ತು 46 3 ಪ್ರಕರಣಗಳನ್ನ ಕವರ್ ಆಗುವಂಥದ್ದು. ಮೊದಲನೇದಾಗಿ ಪ್ರಕರಣವನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಪಂಚಾಯಿತಿ ಸದಸ್ಯರು ಎಲ್ಲರೂ ಆಯ್ಕೆಯಾದ ನಂತರದಲ್ಲಿ ಚುನಾವಣೆ ಆಗಿದೆ. ಚುನಾವಣೆ ಆದ ನಂತರದಲ್ಲಿ ಪಂಚಾಯಿತಿಗೆ ಎಲ್ಲರೂ ಕೂಡ ಬಂದಿದ್ದಾರೆ, ಗ್ರಾಮ ಪಂಚಾಯಿತಿಗೆ ಬಂದಿದ್ದಾರೆ. ಒಂದು 20 ಜನ ಸದಸ್ಯರು ಬಂದಿದ್ದಾರೆ ಅಂತ ಇಟ್ಕೊಳ್ಳಿ. ಸದಸ್ಯರು ಆಯ್ಕೆಯಾಗಿ ಮತದಾರರಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಇವರಿಗೆ ಪಂಚಾಯಿತಿಯ ಪ್ರಥಮ ಸಭೆ ಆದ ನಂತರದಲ್ಲಿ ಸದಸ್ಯರೆಲ್ಲ ಬಂದಿದ್ದಾರೆ. ಇಲ್ಲಿ 1 ತಿಂಗಳ ಒಂದು ಅವಕಾಶ ಇರುತ್ತೆ. 1 ತಿಂಗಳ ಅವಕಾಶ ಇರುತ್ತೆ. ಅವರ ಮಧ್ಯದಲ್ಲೇ ಒಬ್ಬರನ್ನ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಎಲ್ಲರನ್ನು ಆಯ್ಕೆ ಮಾಡೋಕ್ ಬರೋದಿಲ್ಲ. ಇಲ್ಲಿ ಒಂದು ಸರ್ಕ್ಯುಲೇಷನ್ ಪಾಸ್ ಆಗ್ತಾ ಇರುತ್ತೆ. ಯಾವುದು ಅಂದ್ರೆ ಸರದಿ ಪ್ರಕಾರವಾಗಿ ಒಂದು ಹುದ್ದೆಗೆ ಯಾವ ಮೀಸಲಾತಿ ಬಂದಿರುತ್ತೋ ಅವರಿಗೆ ಆಯ್ಕೆ ಮಾಡಬೇಕು. ಮತ್ತೆ ನೀವು ಸುಮ್ಮನೆ ಯಾರು 20 ಜನ ಸದಸ್ಯರು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ 20ರಲ್ಲಿ ಎಲ್ರಿಗೂ ಕೊಡೋಕ್ ಬರೋದಿಲ್ಲ. ಇಲ್ಲಿ ಯಾವ ಹುದ್ದೆಗೆ ಯಾವ ಕ್ಯಾಸ್ಟ್ ಬಂದಿದೆಯೋ, ಯಾವ ಮೀಸಲಾತಿ ಬಂದಿದೆಯೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಇದನ್ನ 30 ದಿನ, 1 ತಿಂಗಳ ಒಳಗೆ ಅಂದ್ರೆ 31 ದಿನದ ಒಳಗೆ ಒಂದು ಆಯ್ಕೆಯನ್ನ ಮಾಡುವಂತಹ ಅವಕಾಶ ಪಂಚಾಯಿತಿ ಸದಸ್ಯರೆಲ್ಲರಿಗೂ ಇರುತ್ತೆ. ಇದು ಒಂದು ಪಾಯಿಂಟ್. ಇನ್ನು ಹಾಲಿ ಇರುವಂತಹ ಸ್ಥಾನಗಳಲ್ಲಿ, ಹಾಲಿ ಈಗ ಪಂಚಾಯಿತಿ ಸ್ಥಾಪನೆ ಆಗಿದೆ, ಪಂಚಾಯಿತಿ ಅಧ್ಯಕ್ಷ ಒಂದು ಟೈಮ್ನಲ್ಲಿ ಆಯ್ಕೆ ಆಗಿದೆ. ನಾ ಹೇಳೋದು ಗೊತ್ತಾಗ್ತಿದೆಯಲ್ಲೋ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಇಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನನ್ನ ಅವರ ಅವಧಿ ಮುಗಿಯುವ ನಿಕಟ ಪೂರ್ವದಲ್ಲಿ ಅಂತ ಹೇಳಿದ್ದಾರೆ. ಅವಧಿ ಮುಗಿಯುವ ನಿಕಟ ಪೂರ್ವದಲ್ಲಿ ಅಂದ್ರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಅವಧಿ ಇರುವಂತದ್ದು 30 ತಿಂಗಳು. ಇಲ್ಲಿ ಸದಸ್ಯರ ಅವಧಿ ಅನ್ನುವಂಥದ್ದು 5 ವರ್ಷ. 30 ತಿಂಗಳು ಅಂದ್ರೆ 2.5 ವರ್ಷ. ಇಲ್ಲಿ 60 ತಿಂಗಳಾಗುತ್ತೆ. ಅಂದ್ರೆ ಇವತ್ತು 30 ತಿಂಗಳಿಗೆ ಮುಗಿದು ಬಿಡುತ್ತೆ. 30 ತಿಂಗಳಿಗೆ ಒಬ್ಬ ಹುದ್ದೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆ ಮುಗಿದು ಬಿಡುತ್ತೆ. ಮುಗಿದ ನಂತರದಲ್ಲಿ ಅದೇ ಈ ಪಾಯಿಂಟ್ ಹೇಳುತ್ತೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಧಿ ಮುಗಿಯುವ ನಿಕಟ ಪೂರ್ವದಲ್ಲಿ ಇಬ್ಬರು ಸದಸ್ಯರನ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ತಿಳಿಸುವಂಥದ್ದು. ಅಂದ್ರೆ ಪಂಚಾಯಿತಿ ಸ್ಥಾಪನೆಯಾಗಿ 30 ತಿಂಗಳ ಕೆಲಸ ಮಾಡ್ತಾರೆ ಅವರು. 30 ತಿಂಗಳ ಅಧ್ಯಕ್ಷ ಉಪಾಧ್ಯಕ್ಷರ ಕಾರ್ಯವನ್ನ ನಿರ್ವಹಿಸ್ತಾರೆ. ನಂತರ ಅವರ ಮುಗಿಯುವ ಹಂತದಲ್ಲಿಯೇ ನೀವು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅಂತ ಪಂಚಾಯಿತಿಯ 44ನೇ ಪ್ರಕರಣ ತಿಳಿಸುವಂಥದ್ದು. ಇನ್ನು ನಂತರದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷವು ಮರಣವಾದಾಗ ಅಥವಾ ರಾಜೀನಾಮೆ ಕೊಟ್ಟಾಗ ಅಥವಾ ತೆಗೆದುಹಾಕಿದ ಕಾರಣಗಳು ಅಥವಾ ಬೇರೆ ಯಾವುದೇ ಕಾರಣದಿಂದಾಗಿ ತೆರವಾದರೆ ಗ್ರಾಮ ಪಂಚಾಯಿತಿಯ ಇನ್ನೊಬ್ಬ ಸದಸ್ಯನನ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಂದ ಆಯ್ಕೆ ಮಾಡಬೇಕು. ಇದು ಆಕಸ್ಮಿಕ ಖಾಲಿ ಆಗುತ್ತೆ. ಕೆಲವು ಟೈಮ್ನಲ್ಲಿ ಅಧ್ಯಕ್ಷರು ರಾಜೀನಾಮೆ ಕೊಡ್ತಾರೆ ಅಥವಾ ಉಪಾಧ್ಯಕ್ಷರು ರಾಜೀನಾಮೆಯನ್ನ ಕೊಡ್ತಾರೆ ಆ ಸ್ಥಾನಕ್ಕೆ ಬೇಡ ಅಂತ ಹೇಳಿ, ಅಥವಾ ಯಾವುದೇ ಒಂದು ಮರಣವನ್ನ ಆಗ್ಬೋದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ. ಇಂಥ ಸಂದರ್ಭದಲ್ಲಿ ಮತ್ತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಕಾಯ್ದೆ ತಿಳಿಸುವಂಥದ್ದು. ಇಲ್ಲಿ ಸ್ವಲ್ಪ ಮೀಸಲಾತಿ ಬಗ್ಗೆ ನಾನು ಆಗ್ಲೇ ಚರ್ಚೆ ಮಾಡಿದೆ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಮೀಸಲಾತಿ ಯಾವ್ಯಾವ ಹುದ್ದೆಗೆ
ಹಾಗೆ ಪಂಚಾಯಿತಿಯಲ್ಲಿ ಬರುವಂಥ ಹುದ್ದೆಗೆ ಮೀಸಲಾತಿಯ ಬಗ್ಗೆ ಒಂದು ವಿಡಿಯೋ ಪೂರ್ತಿ ಮಾಡಿದ್ದೀನಿ, ಅದನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಒಂದ್ಸರಿ ನೋಡಿ. ಇಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ತಿಳಿಸ್ಬಿಡ್ತೀನಿ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನುವಂಥದ್ದು ಒಂದು ಆಯ್ಕೆ ಮಾಡಿ, ನಂತರ ರಾಜ್ಯದಲ್ಲಿರುವಂತಹ ಒಟ್ಟು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆ ಟೋಟಲ್, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಟೋಟಲ್ ಹುದ್ದೆ ಎಷ್ಟಿದೆ ಅಂತ ಆಯ್ಕೆ ಮಾಡಿ, ಅದೇ ಅನುಪಾತದಲ್ಲಿ ಎಷ್ಟು ಜನರನ್ನ ಆಯ್ಕೆ ಮಾಡಬೇಕು, ಇದನ್ನ ಯಾರಿಗೆ ಆಯ್ಕೆ ಮಾಡ್ತಾ ಇರೋದು ಅಂದ್ರೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಎಷ್ಟು ಜನ ಇದ್ದಾರೆ ರಾಜ್ಯದಲ್ಲಿ, ಹಾಗೆ ನಮ್ಮ ಗ್ರಾಮ ಪಂಚಾಯಿತಿ ಟೋಟಲ್ಲು ಎಷ್ಟು ಪೋಸ್ಟ್ ಇದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ, ಇವೆರಡನ್ನ ಅನುಪಾತ ಇಟ್ಕೊಂಡು ಈ ಹುದ್ದೆಗಳ ಮೀಸಲಾತಿಯನ್ನ ವರ್ಗೀಕರಿಸಲಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಬರುವಂತೆ, ಇದರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ SC ಎಷ್ಟು ಕೋಟಾ ಬರುತ್ತೆ, ಹಾಗೆ OBC ಎಷ್ಟು ಕೋಟಾ ಬರುತ್ತೆ, ಹಾಗೆ GMಗೆ ಬಂದ್ರೆ GM ಕೋಟಾ ಎಷ್ಟು ಬರುತ್ತೆ, GM ಇಷ್ಟನೇ ಮನಗಂಡು ರಾಜ್ಯ ಚುನಾವಣಾ ಆಯೋಗ ಒಂದು ಸರದಿ ಪ್ರಕಾರವಾಗಿ ರೊಟೇಷನ್ ಸಿಸ್ಟಮ್ ಅನ್ನ ತಗೊಬಂದು ಅವರ ಹುದ್ದೆಗೆ ಆಯ್ಕೆ ಆಗುವಂತೆ ಒಂದು ಸ್ಥಾನವನ್ನ ಮೀಸಲಿಡ್ತಾರೆ. ನಾ ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಅಂದ್ರೆ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಚುನಾವಣಾ ಆಯೋಗ ಏನ್ ಮಾಡುತ್ತೆ, ಒಂದು ಸರ್ಕ್ಯುಲೇಷನ್ ಪಾಸ್ ಮಾಡುತ್ತೆ. ನೀವು ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ಇಷ್ಟು ಜನ ಇದ್ದಾರೆ ಅವ್ರದ್ದೆಲ್ಲ ಒಂದು ಡಾಟಾ ಬೇಸ್ ಅನ್ನ ಕಲೆಕ್ಟ್ ಮಾಡಿ, ಒಂದು ತಿಂಗಳು ಒಂದು ಪಂಚಾಯಿತಿ ಇದೆ ಅಂದ್ರೆ ಅಲ್ಲಿ ಈ ಸ್ಥಾನದಲ್ಲಿ ಈ ಸರಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಈ ಕೋಟಾ ಬರಬೇಕು, ಮುಂದಿನ ವರ್ಷ ಅದೇ ಕೋಟಾ ಇರೋದಿಲ್ಲ, ಚೇಂಜ್ ಆಗುತ್ತೆ. ಈ ರೀತಿಯಾದಂತಹ ಒಂದು ಸರ್ಕ್ಯುಲೇಷನ್ ಪಾಸ್ ಅನ್ನ ಮಾಡುತ್ತೆ ಅನ್ನುವಂಥದ್ದು ಇದೊಂದು ಪಾಯಿಂಟ್ ತಿಳಿಸುತ್ತೆ. ನೋಡಿ, ಪರಿಶಿಷ್ಟ ಜಾತಿ ವ್ಯಕ್ತಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಥವಾ ಪರಿಶಿಷ್ಟ ಪಂಗಡ ವ್ಯಕ್ತಿಗಳು ಲಭ್ಯವಿಲ್ಲದಿದ್ದಲ್ಲಿ ಅವರು ಯಾರಿರ್ತಾರೋ ಆ ವರ್ಗದಲ್ಲಿ ಅವರನ್ನ ಆಯ್ಕೆ ಮಾಡಬೇಕು. ಈಗ SC ಕೋಟಾ ಇದೆ, SC ಕೋಟಾ ಬಂದಿದೆ ಪಂಚಾಯಿತಿಗೆ, SC ಇಂದ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅಥವಾ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅಂದಾಗ SC ಇದ್ದವರು ಇಲ್ಲ ಅಂದ್ರೆ ST ಇದ್ದವ್ರದ್ದು ತಗೋಬೇಕು. ಅಥವಾ OBC ಅವರು ಪ್ರವರ್ಗ 1 ಪ್ರವರ್ಗ 2 ಇದೆ, ಪ್ರವರ್ಗ 1 ಪ್ರವರ್ಗ 2 ಇದೆ, ಅಥವಾ ಪ್ರವರ್ಗ ಆ ಮತ್ತು ಭಾ ವರ್ಗ ಅಂತ ಹೇಳ್ತೇನೆ ನಾನು. ಈ ವರ್ಗದಲ್ಲಿ ಯಾವುದೇ ಒಂದು ಕೋಟಾ, ಈ ವರ್ಗಕ್ಕೆ ಕೋಟಾ ಬಂದಿದೆ, ಈ ವರ್ಗದಲ್ಲಿ ಯಾರೇ ಒಬ್ಬ ಅಭ್ಯರ್ಥಿ ಇಲ್ಲ ಅಥವಾ ಸದಸ್ಯನಿಲ್ಲ, ಈ ವರ್ಗದಿಂದ ತಗೊಳ್ಳಿ, ಭಾ ವರ್ಗದಿಂದ ತಗೊಳ್ಳಿ. ಹಾಗೆ ಈ ರೀತಿಯಾಗಿ ಮತ್ತೆ ಹಿಂದುಳಿದ ವರ್ಗಕ್ಕೆ ನಾವು 1/3 ಮೀಸಲಾತಿಯನ್ನ ಇಡಬೇಕು ಅನ್ನುವಂಥದ್ದು. 1/3 ಅಂದ್ರೆ ಇಲ್ಲಿ ಎಷ್ಟು 15 ಸ್ಥಾನ ಇದೆ ಅಂದ್ರೆ 15 ಸ್ಥಾನ ಅಂದ್ರೆ 5 ಸ್ಥಾನ 5 5 1/3 ಅಂದ್ರೆ 5 ಸ್ಥಾನಗಳನ್ನ ಮೀಸಲಿಡಬೇಕು, 3ರಲ್ಲಿ 1 ಸ್ಥಾನವನ್ನ ತೆಗೆದಿಡಬೇಕು ಅನ್ನುವಂಥದ್ದು ತಿಳಿಸುತ್ತೆ. ಒಟ್ಟು ಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಹಾಗೆ ಹಿಂದುಳಿದ ವರ್ಗಕ್ಕೆ ಸಂಬಂಧಿಸಿದಂತೆ 50ಕ್ಕಿಂತ 50% ಮೀರುವಂತಿಲ್ಲ ಅಂತ ತಿಳಿಸುತ್ತೆ. ಇದು ಒಂದು ಮೀಸಲಾತಿಗೆ ಸಂಬಂಧಪಟ್ಟಿದೆ. ಹಾಗೆ ಹೆಣ್ಮಕ್ಳಿಗೂ ಕೂಡ ಮಹಿಳಾ ಮೀಸಲಾತಿ ಅನ್ನುವಂಥದ್ದು 50ಕ್ಕಿಂತ ಕಡಿಮೆ ಇಲ್ಲದಷ್ಟು ಹುದ್ದೆಗಳನ್ನ ಕೊಡಬೇಕು ಅನ್ನುವಂಥದ್ದು. ಇದೆಲ್ಲ ಕೂಡ ಪಂಚಾಯಿತಿಯವರ ಕೈಯಲ್ಲಿ ಇರೋದಿಲ್ಲ ಸ್ನೇಹಿತರೆ. ಮೀಸಲಾತಿಗೆ ಸಂಬಂಧಪಟ್ಟಂತೆ ಇವರು ಯಾರು ಪಂಚಾಯಿತಿಯವರಿಗೆ ಆಯ್ಕೆ ಮಾಡುವಂತಹ ಅವಕಾಶ ಇರೋದಿಲ್ಲ. ಇದು ರಾಜ್ಯ ಚುನಾವಣಾ ರಾಜ್ಯ ಚುನಾವಣಾ ಆಯೋಗ ಮತ್ತು ಜಿಲ್ಲಾಧಿಕಾರಿಗೆ ಸಂಬಂಧಪಟ್ಟಿರುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಮೀಸಲಾತಿ ಅನ್ನುವಂಥ ಅವ್ರು ಏನು ಒಂದು ರೆಗ್ಯುಲೇಷನ್ ಹಾಕೊಟ್ಟಿರ್ತಾರೋ ಆ ಹುದ್ದೆ, ಇಂಥ ಹುದ್ದೆ ಬರಬೇಕು ಈ ಪಂಚಾಯಿತಿಯಲ್ಲಿ ಅನ್ನುವಂಥದ್ದು ಅದೇ ಬರಬೇಕು. ಮತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ನಾನು ಪಂಚಾಯಿತಿ ಅಧ್ಯಕ್ಷ ಆಗ್ತೀನಿ, ನೀನು ಪಂಚಾಯಿತಿ ಅಧ್ಯಕ್ಷ ಆಗು, ಈ ಥರದ್ದು ಏನು ಆಯ್ಕೆ ಇರೋದಿಲ್ಲ. ಇದು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ನಂತರದಲ್ಲಿ ಮೀಸಲಿಟ್ಟ ಹುದ್ದೆಯನ್ನ ಸರದಿ ಪ್ರಕಾರವಾಗಿ ವಿವಿಧ ಗ್ರಾಮ ಪಂಚಾಯಿತಿಗೆಯನ್ನ ಹಂಚಿಕೆ ಮಾಡ್ತಾರೆ ಅನ್ನುವಂಥದ್ದು. ಇದು ಯಾರು ಹಂಚಿಕೆ ಮಾಡ್ತಾರೆ? ಜಿಲ್ಲಾಧಿಕಾರಿ ಮತ್ತು ರಾಜ್ಯ ಚುನಾವಣಾ ಆಯೋಗ ಇವರಿಗೆ ಸಂಬಂಧಪಟ್ಟಿರುತ್ತೆ. ಇವರೆಲ್ಲ ಡಾಟಾ ಬೇಸ್ ಅನ್ನ ಕಲೆಕ್ಟ್ ಮಾಡಿಬಿಟ್ಟು ಯಾವ್ಯಾವ ಪಂಚಾಯತಿಗೆ ಯಾವ್ಯಾವ ಕೋಟಾ ಬರಬೇಕು ಅನ್ನುವಂಥದ್ದು ಆಯ್ಕೆ ಮಾಡಿ ಸರ್ಕ್ಯುಲರ್ ಅನ್ನ ಪಾಸ್ ಮಾಡ್ತಾರೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು 45ನೇ ಪ್ರಕರಣದಲ್ಲಿ ತಿಳಿಸುವಂತೆ
ಪಂಚಾಯಿತಿ ಸ್ಥಾಪನೆ ಆದಾಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣಾ ಕಾರ್ಯವಿಧಾನ ಯಾವ ರೀತಿ ನಡೆಯುತ್ತೆ ನೋಡಿ. ಪ್ರತಿಯೊಂದು ಸಾರ್ವತ್ರಿಕ ಚುನಾವಣೆಯ ನಂತರ, ಅಂದ್ರೆ ಒಂದು ಚುನಾವಣೆ ಆದ ನಂತರದಲ್ಲಿ ಚುನಾಯಿತ ಸದಸ್ಯರುಗಳನ್ನ ಹೆಸರುಗಳನ್ನ ಪ್ರಕಟಿಸಲಾಗುತ್ತೆ. 1 ತಿಂಗಳ ಒಳಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಧಿ ಮುಗಿಯುವ ನಿಕಟ ಪೂರ್ವದಲ್ಲಿ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ಹುದ್ದೆಯಲ್ಲಿ ಯಾವುದೇ ಒಂದು ಆಕಸ್ಮಿಕ ಏನಾದರೂ ಸ್ಥಾನ ಖಾಲಿ ಉಂಟಾದಾಗ ಇತರೆ ಸದಸ್ಯರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ತಿಳಿಸ್ತಾ ಹೋಗುತ್ತೆ. ನೋಡಿ, 1 ತಿಂಗಳ ಮುಂಚೆ 30 ತಿಂಗಳ ಒಂದು ಅವಕಾಶ ಇರುತ್ತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಹುದ್ದೆಗೆ. ಇನ್ನು 29ನೇ ತಿಂಗಳು ಬಂತು ಅಂದ ತಕ್ಷಣದಲ್ಲಿಯೇ ಅವರಿಗೆ ಚುನಾವಣೆಗೆ ಸಂಬಂಧಪಟ್ಟಂತೆ, ಅಧ್ಯಕ್ಷನ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಸರ್ಕ್ಯುಲೇಷನ್ ಅನ್ನ ಪಾಸ್ ಮಾಡ್ತಾರೆ. ಅಲ್ಲಿ ಮುಂದಿನ 30 ತಿಂಗಳು ಯಾರು ಆಯ್ಕೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಆದೇಶ ಬರುತ್ತೆ. ಇದು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಚುನಾವಣಾ ಕಾರ್ಯವಿಧಾನವಾಗಿ ಕೆಲಸ ಮಾಡುತ್ತೆ. ಇನ್ನೆರಡು ಪಾಯಿಂಟ್ಗಳಿದೆ. ಇಲ್ಲಿ ಗೊತ್ತುಪಡಿಸಿದಂತಹ ಅಧಿಕಾರಿಯು ಗ್ರಾಮ ಪಂಚಾಯಿತಿಯ ಸಭೆಯನ್ನ ಕರೆದು ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂಥದ್ದು. ಇಲ್ಲಿ ಗೊತ್ತುಪಡಿಸಿದ ಅಧಿಕಾರಿಗೆ ಯಾವುದೇ ಮತ ಚಲಾಯಿಸುವಂತಹ ಅವಕಾಶ ಇರೋದಿಲ್ಲ. ಯಾವುದರಲ್ಲಿ ಸ್ನೇಹಿತರೆ? ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಚುನಾವಣೆಯಲ್ಲಿ. ನೆನ್ಪಿಟ್ಕೊಳ್ಳಿ ಇದೊಂದು ಪಾಯಿಂಟ್ ಅನ್ನ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಚುನಾವಣೆಯಲ್ಲಿ ಗೊತ್ತುಪಡಿಸಿದ ಅಧಿಕಾರಿಗೆ ಮತ ಚಲಾಯಿಸಲು ಹಕ್ಕಿರೋದಿಲ್ಲ. ನಂತರದಲ್ಲಿ ವಿವಾದವನ್ನ ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲಿ ಯಾವುದೇ ಒಂದು ವಿವಾದ ಬಂತು ಅಂದ್ರೆ ಈ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಗೆ ಸಂಬಂಧಿಸಿದಂತೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ವಿವಾದ ಉಂಟಾದ್ರೆ ಗೊತ್ತುಪಡಿಸಿದ ನ್ಯಾಯಾಲಯ ಇದನ್ನ ಬಗೆಹರಿಸಬೇಕು. ಅದರ ತೀರ್ಮಾನವೇ ಅಂತಿಮವಾಗಿರುತ್ತೆ ಅನ್ನುವಂಥದ್ದು ಕೂಡ ಕಾಯ್ದೆ ಹೇಳುತ್ತೆ. ಇನ್ನು ಕೊನೆಯ ಪ್ರಕರಣ ನೋಡಿ ಸ್ನೇಹಿತರೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಯ ಅವಧಿ ಮತ್ತು ಸೇವಾ ಷರತ್ತು. ಹುದ್ದೆಯ ಅವಧಿ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೇನೆ. 30 ತಿಂಗಳು ಇರುವಂಥದ್ದು, 2.5 ವರ್ಷ ಇರುವಂಥದ್ದು. 2.5 ವರ್ಷ ಇರುವಂಥದ್ದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಧಿ. ಅಕಸ್ಮಾತ್ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ನಿಂತು ಹೋಗುವವರೆಗೂ ಕೂಡ ಇವರ ಇರುತ್ತೆ ಅನ್ನುವಂಥ. ಇಲ್ಲಿ ಸದಸ್ಯನಾಗಿರ್ತಾನೆ, ಒಬ್ಬ ಸದಸ್ಯನಾಗಿರ್ತಾನೆ, ಅವನು ಅಧ್ಯಕ್ಷನಾಗಿ ಆಯ್ಕೆ ಆಗ್ತಾನೆ ಅಂತ ಇಟ್ಕೊಳ್ಳಿ. ಸದಸ್ಯನಿರ್ತಾನೆ, ಅವನು ಅಧ್ಯಕ್ಷನಾಗಿ ಆಯ್ಕೆಯಾಗಿರ್ತಾನೆ. ಅಧ್ಯಕ್ಷನ ಹುದ್ದೆಯ ಅವಧಿ 30 ತಿಂಗಳು ಇರುತ್ತೆ. 30 ತಿಂಗಳ ನಂತರದಲ್ಲಿ ಇವನ ಹುದ್ದೆ ಮುಗಿಯುತ್ತೆ. ಆ ನಂತರ ಅವನು ಗ್ರಾಮ ಪಂಚಾಯತಿಯಿಂದ ತೇರ್ಗಡೆ ಆಗೋದಿಲ್ಲ, ಮತ್ತೆ ರಿಟರ್ನ್ ಅವನು ಸದಸ್ಯನ ಸ್ಥಾನಕ್ಕೆ ಬರುವಂಥದ್ದು. ನೆನ್ಪಿಟ್ಕೊಳ್ಳಿ. ಇದನ್ನು ಕೂಡ ಕೆಲವು ಬಾರಿ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅಧ್ಯಕ್ಷನಾಗಿರ್ತಾನೆ, ಅವ್ನು 30 ತಿಂಗಳಾದ ತಕ್ಷಣ ಮತ್ತೆ ಅವನೇನ್ ಮಾಡೋದು? ಅವನು ಸದಸ್ಯನಾಗಿಯೇ ಮುಂದುವರಿತಾನೆ ಅನ್ನುವಂಥದ್ದು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಹಾಗೆ ಇನ್ನೊಂದು ವಿಷಯವನ್ನ ನಾನು ಹೇಳೋದು ಮರ್ತೆ ನಿಮ್ಗೆ. ಯಾವ ವಿಷಯ ಅಂದ್ರೆ, ಇಲ್ಲೊಂದು ಪಾಯಿಂಟ್ ಅನ್ನ ಬರ್ಕೊಡಿ. ಸ್ವಲ್ಪ ಅಳಿಸ್ಕೊಬಿಡ್ರಿ. ಇಲ್ಲೊಂದು ಪಾಯಿಂಟ್ ಅನ್ನ ಬರ್ಕೊಳ್ಳೋಣ. ಒಂದು ಪಾಯಿಂಟ್ ಅನ್ನ ಬರ್ಕೋಬೇಕಾಗತ್ತೆ. ಏನು ಅಂದ್ರೆ, ಇಲ್ಲಿ ಒಬ್ಬ ಸದಸ್ಯನಿರ್ತಾನೆ, ಪಂಚಾಯಿತಿಯ ಸದಸ್ಯನಿರ್ತಾನೆ. ನಂತರ ಇವನೇನ್ ಮಾಡ್ತಾನೆ ಅಂದ್ರೆ, ಅಧ್ಯಕ್ಷ ಉಪಾಧ್ಯಕ್ಷರ ಹುದ್ದೆ ಏನಿದೆ ಆ ಹುದ್ದೆಗೆ ಆಕಸ್ಮಿಕ ಖಾಲಿ ಆಗತ್ತೆ ಅಂತ ಮಾಡಿ. ಖಾಲಿಯಾದಾಗ ಈ ಹುದ್ದೆಗೆ ಭಾಗವಹಿಸಿ ನಾವು ಅಧ್ಯಕ್ಷನಾಗಿ ಆಯ್ಕೆ ಆಗ್ತಾನೆ.
ಆ ಹುದ್ದೆಗೆ ಆಯ್ಕೆಯಾದ ನಂತರದಲ್ಲಿ ಇವನ ಅವಧಿ ಎಷ್ಟಿರುತ್ತೆ ಅಂತ ಕೆಲವು ಬಾರಿ ಕ್ವಶನ್ ಬರ್ಬೋದು. ನೋಡಿ, ಇನ್ನೊಂದು ಹೇಳ್ತೇನೆ ನಿಮಗೆ. ಅಧ್ಯಕ್ಷ ಅಥವಾ ಉಪಾಧ್ಯಕ್ಷನ ಹುದ್ದೆಯಲ್ಲಿ ಆಕಸ್ಮಿಕ ಖಾಲಿಯಾದ್ರೆ ಆ ಸ್ಥಾನವನ್ನ ತುಂಬುವುದಕ್ಕಾಗಿ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷನಾಗಿ ಚುನಾಯಿತನಾದಂತಹ ಯಾವುದೇ ಒಬ್ಬ ಸದಸ್ಯನಿರ್ತಾನಲ್ಲ, ಅಥವಾ ಯಾವುದೇ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಸ್ಥಾನಕ್ಕೆ ಆತನು ಚುನಾಯಿತನಾಗಿದ್ದಾನೋ, ಆ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷನ ಖಾಲಿ ಹುದ್ದೆ ಏನಿದೆ, ಖಾಲಿ ಹುದ್ದೆ ಏನಾದರೂ ಉಂಟಾಗಿದ್ರೆ ಅಲ್ಲಿ ಯಾವ ಅವಧಿಯ ಹುದ್ದೆಯನ್ನು ಹೊಂದಿರ್ತಾನೋ ಆ ಉಳಿದ ಅವಧಿಯವರೆಗೆ ಮಾತ್ರ ಹುದ್ದೆಯನ್ನ ಹೊಂದಿರುವಂಥದ್ದು ಅನ್ನುವಂಥದ್ದು ಹೇಳ್ತಾ ಬರುತ್ತೆ. ನಾನು ಹೇಳೋದು ನಿಮ್ಗೆ ಸ್ವಲ್ಪ ಇದು ಟ್ರಿಕ್ಕಿ ಆಗಿರ್ಬೋದು, ಬಟ್ ಇದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಅಧ್ಯಕ್ಷನ ಖಾಲಿ ಹುದ್ದೆ ಉಂಟಾಗಿದ್ರೆ ಯಾವ ಅವಧಿಯ ಹುದ್ದೆಯನ್ನು ಹೊಂದಿರ್ತಾನೋ ಅವನು, ಅದೇ ಅವಧಿಯವರೆಗೆ ಆ ಹುದ್ದೆ ಇರುತ್ತೆ ಅವನಿಗೆ ಅನ್ನುವಂಥದ್ದು. ನಮಗೆ ಇನ್ನೊಂದು ಕ್ಲಾರಿಫೈ ಮಾಡಿಬಿಡ್ತೀನಿ ಇಲ್ಲಿ ಅಧ್ಯಕ್ಷನಾಗಿ ಅವನು ಸದಸ್ಯನಾಗಿ ಅಧ್ಯಕ್ಷನ ಹುದ್ದೆಗೆ ಬಂದಿದ್ರೆ ಅವನು ಇಲ್ಲಿ 30 ತಿಂಗಳ ಅವಕಾಶ ಇರುತ್ತೆ. 30 ತಿಂಗಳ ಅವಕಾಶ ಇರುತ್ತೆ ಅವನಿಗೆ ಆ ಹುದ್ದೆಯಲ್ಲಿ ಮುಂದುವರಿಯಲು. ಇಲ್ಲಿ ಸದಸ್ಯನಾಗಿರ್ತಾನ ಅವನು, ಸದಸ್ಯನಿಗೆ 5 ವರ್ಷ ಇರುತ್ತೆ. 5 ವರ್ಷ ಇರುವಂಥದ್ದು. ಈ ಆಕಸ್ಮಿಕ ಖಾಲಿ ಸ್ಥಾನ ಉಂಟಾದಾಗ ಅವನು ಈ ಸ್ಥಾನಕ್ಕೆ ಆಯ್ಕೆಯಾದ್ರೆ ಈ ಸ್ಥಾನ ಏನಿದೆ 5 ವರ್ಷದ ಸ್ಥಾನ ಕೊಡಲಾಗುವುದಿಲ್ಲ. ಮತ್ತೆ ನೆನ್ಪಿಟ್ಕೊಳ್ಳಿ, ಇದನ್ನೇ ನಾನು ಈ ಪಾಯಿಂಟ್ ನಲ್ಲಿ ತಿಳಿಸಿರುವಂತದ್ದು. ಆ ಹುದ್ದೆಯ ಸ್ಥಾನ ಏನಿದೆ, ಆ 30 ತಿಂಗಳ ಅವಕಾಶ ಏನಿದೆ ಅಷ್ಟೇ ಇರುವಂತದ್ದು ಅವನಿಗೆ. 5 ವರ್ಷ ನಾನು ಸದಸ್ಯನಾಗಿದ್ದಿದ್ರೆ 5 ವರ್ಷ ಇರ್ತಿದ್ದೆ, ಸದಸ್ಯನ ಸ್ಥಾನವನ್ನೇ ಕೊಡಿ ಅಥವಾ ನನಗೆ ಆ ಅವಧಿಯನ್ನೇ ಕೊಡಿ ಅನ್ನೋಕೆ ಬರೋದಿಲ್ಲ. ಈ ಹುದ್ದೆಗೆ ಏನ್ ಅವಧಿ ಇದೆ ಅದೇ ಫಿಕ್ಸ್ ಅವ್ರಿಗೆ. 30 ತಿಂಗಳಾದ ತಕ್ಷಣ ಮತ್ತೆ ಅವನು ಸದಸ್ಯನ ಸ್ಥಾನಕ್ಕೆ ರಿಟರ್ನ್ ಬರ್ತಾನೆ. ಇದನ್ನ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಇದೊಂದು ಪಾಯಿಂಟ್ ಅನ್ನು ನಾನು ಅಲ್ಲಿ ಡಿಸ್ಕಷನ್ ಮಾಡೋದು ಮರೆತೆ, ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ. ನಂತರ ಇಲ್ಲಿ ಏನಿದೆ, ಅಧ್ಯಕ್ಷ ಮತ್ತು ಹುದ್ದೆ ಯಾವ್ದಾದ್ರು ಚರ್ಚೆ ಮಾಡ್ತಾರೆ. 30 ತಿಂಗಳವರೆಗೆ ಇರುವಂತದ್ದು ಅನ್ನುವಂಥದ್ದು ಸದಸ್ಯನಾಗಿ ನಿಂತು ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಿಂತು ಹೋಗೋವರೆಗೆ ಯಾವುದು ಮೊದಲು ಅದು ಅವಧಿಯಾಗಿರುತ್ತೆ ಅನ್ನುವಂಥದ್ದು ನಾವು ಚರ್ಚೆಯನ್ನು ಮಾಡುವಂಥದ್ದು. ಇಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ವೇತನ ಮತ್ತು ಸೇವಾ ಷರತ್ತುವನ್ನ ಗೊತ್ತುಪಡಿಸಿದಂತೆ ಇರುತ್ತೆ. ಅವರ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ವೇತನ ಎಷ್ಟಿರುತ್ತೆ, ಹಾಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸೇವಾ ಷರತ್ತುಗಳೇನಿರುತ್ತೆ, ಅವ್ರು ಯಾವ ರೀತಿಯಾದಂತಹ ಒಂದು ಕಾರ್ಯವಿಧಾನವನ್ನ ಮಾಡಬೇಕು, ಪಂಚಾಯಿತಿಯ ರೀತಿ ನಿಯಮಗಳು ಏನೇನು, ಅಲ್ಲಿ ಇರುವಂತಹ ಪಾಲಿಸಬೇಕಾದಂತಹ ನಿಯಮಗಳೇನು, ಇದೆಲ್ಲವನ್ನ ಒಂದು ಮೆಮೊರಂಡಮ್ ಕೊಡಲಾಗುತ್ತೆ. ಒಂದು ಅಧ್ಯಕ್ಷನನ್ನ ಆಯ್ಕೆ ಮಾಡಿ ಮತ್ತೆ ಅಧ್ಯಕ್ಷನನ್ನ ಸಹಿತಗಳು ಸೇವಾ ಷರತ್ತುಗಳು ಅಂತ ಬರುತ್ತೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಷರತ್ತುಗಳಿಗೆ ಅನ್ವಯ ಅಧ್ಯಕ್ಷ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಹಿಯನ್ನ ಹಾಕೊಡ್ಬೇಕಾಗುತ್ತೆ. ಇದು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ 46ರಲ್ಲಿ ತಿಳಿಸುವಂಥದ್ದು. ಇದಿಷ್ಟು ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ತರಗತಿಯಲ್ಲಿ ಪ್ರಕರಣ 47ರಿಂದ ಪ್ರಾರಂಭ ಮಾಡೋಣ. ಅಲ್ಲಿ ಹುದ್ದೆಯು ಖಾಲಿ ಇರುವ ಸ್ಥಾನದಲ್ಲಿ ಅಧ್ಯಕ್ಷರ ನೇಮಕಾತಿ ಯಾವ ರೀತಿ ಮಾಡ್ತಾರೆ, ಹಾಗೆ ರಾಜೀನಾಮೆಯನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಿಗೆ ಕೊಡಬೇಕು, ಇದೆಲ್ಲವನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಕ್ಲಾಸ್ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಆಲ್.